ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಕಮ್ಮನಹಳ್ಳಿ ಸಿಗ್ನಲ್ ಅಲ್ಲಿ. ನೀವು ನೋಡ್ತಾ ಇರ್ಬೋದು ಸಿಗ್ನಲ್. ಸೊ ಒಂದು ಸರ್ವೆ ಮಾಡ್ತಾ ಇದ್ದೀನಿ, ಒಂದು ಲ್ಯಾಪ್ಟಾಪ್ಗೆ ಎಷ್ಟು ಬೆಲೆ ಇರ್ಬೋದು ಇದು ನಾನು ಹೇಳೋಕ್ಕಿಂತ ಇಲ್ಲೆಲ್ಲ ಪಬ್ಲಿಕ್ ಓಡಾಡ್ತಾ ಇರ್ತಾರೆ. ಸೊ ಆ ಪಬ್ಲಿಕ್ ಅವ್ರ ಹತ್ರನೇ ಒಂದು ಇದು ಒಪಿನಿಯನ್ ತೊಗೊಂಡ್ಬಿಡೋಣ. ಬನ್ನಿ, ಯಾರ್ಯಾರು ಸಿಗ್ತಾರೆ ಅವ್ರ ಹತ್ರ ಒಂದು ಮಾಹಿತಿಯನ್ನು ತಗೊಳ್ಳೋಣ. ನಡೀರಿ ವೀಕ್ಷಕರೇ. ಸೊ ಯೂಶುವಲಿ ಒಂದು ಲ್ಯಾಪ್ಟಾಪ್ನ ಕಾಸ್ಟ್ ಏನಿರುತ್ತೆ ನಿಮ್ಮ ಪ್ರಕಾರ? Usually around 30,000, 35, 40 maybe. 30 to 50,000. What's your name, sir? Bevin. Kevin. Yes. Where you work, sir? I work at the law office over Okay. here. Thank you for the response, sir. Thank you very much. Sir, usually ಮಾರ್ಕೆಟಲ್ಲಿ ಲ್ಯಾಪ್ಟಾಪ್ನ ಬೆಲೆ ಎಷ್ಟಿರುತ್ತೆ? ಲ್ಯಾಪ್ಟಾಪ್ ಸ್ಟೋರಿಂದ ನಾವು ಸರ್ವೆ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ 45, 50. 45ರಿಂದ 50,000 ಇದ್ದೇ ಇರುತ್ತೆ. ನಿಮ್ಮ ಹೆಸರು ಸರ್? ಕೃಷ್ಣ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ರೆ ಥ್ಯಾಂಕ್ ಯು. ಲ್ಯಾಪ್ಟಾಪ್ದು ಒಂದು ಒಳ್ಳೆ ಲ್ಯಾಪ್ಟಾಪ್ ತಗೋಬೇಕು ಅಂತಂದ್ರೆ ಏನ್ ಬೆಲೆ? 1 ಲಕ್ಷ ಒಳಗಡೆ ಬರುತ್ತೆ. ಒಳ್ಳೆ ಸೂಪರ್ ಬರುತ್ತೆ ಲ್ಯಾಪ್ಟಾಪ್. ಓಕೆ. ಡೆಲ್ ಇದೆಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಅವ್ರಿಗೆ ಕೊಡಿಸ್ಬೇಕು, ನಿಮ್ಮ ಮಗ ಕೊಡಿಸ್ಬೇಕಂದ್ರೆ ಯಾವ ತರದ ಬ್ರ್ಯಾಂಡ್ ಕೊಡಿಸ್ತೀರಾ? ಕೊಡೋದು ಹೊರಗೆ ಲೆನೋವೋ, HP ಬೆಸ್ಟ್ ಅಂತೀರಾ? ಬಟ್ ಬೆಲೆ ನಿಮ್ಮ ಪ್ರಕಾರ ಆಲ್ಮೋಸ್ಟ್ 1 ಲಕ್ಷ ಅಂತೂ ಇದ್ದೇ ಇರುತ್ತೆ. क्वालिटी ಮೇಲೆ ಡಿಪೆಂಡ್. ನಿಮ್ಮ ಹೆಸರು ಸರ್? दिनेश राज पुरोहित. थैंक यू सर, थैंक यू वेरी मच. मार्केट में जो लैपटॉप रहता है ना, हम लैपटॉप स्टोर से सर्वे कर रहे हैं. तो लैपटॉप का रेट कितना रहता है? लैपटॉप का रेट नॉर्मली 30-40,000. 30-40,000 तो रहता है ना? आप कभी खरीदे लैपटॉप? यस. खरीदा था? कौन सा ब्रांड खरीदा था आपने? लेनोवा का लिया था. लेनोवा का. क्या रेट पड़ा सर आपको? 56,000. तो इतना रेट तो रहता है ना मार्केट में. आपका नाम सर? राजीव. कहाँ काम करते हैं आप? मैं इधर ही करीम्स रेस्टोरेंट. अच्छा सर, अच्छा ಆನ್ಸರ್ ದಿಯಾ ಮೇರೆ ಹಮಾರೆ ಲಿಯೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಜನ ಎಲ್ಲ ಏನು ಹೇಳಿದ್ರು ಅಂತ. 30,000, 40,000, 50,000, ಒಬ್ಬರಂತೂ 1 ಲಕ್ಷ ಹೇಳ್ತಾ ಇದ್ದಾರೆ. ಇಲ್ಲ ವೀಕ್ಷಕರೇ, ನಿಮಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಬೇಕಂತಂದ್ರೆ 9,000 ರೂಪಾಯಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ. ಹೌದು ವೀಕ್ಷಕರೇ, ಬನ್ನಿ ಒಳಗಡೆ. ದಿನೇಶ್ ಸರ್ ಕೂಡ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ನಾನು ಕೆಳಗಡೆ ಎಲ್ಲರ ಹತ್ರ ಕೇಳ್ಕೊಂಡ್ಬಂದೆ, ಒಂದೆಲ್ಲ ಹಾಗೆ ವಿಚಾರಿಸಿದ್ದೆ ಒಂದು ಲ್ಯಾಪ್ಟಾಪ್ಗೆ ಎಷ್ಟಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ 30,000, 40,000, 50,000, ಒಬ್ಬರಂತೂ 1-1.5 ಲಕ್ಷ ಅಂತ ಹೇಳ್ಬಿಟ್ರು ಅಲ್ವಾ? ಸೊ ಬಟ್ ಆದರೆ ಲ್ಯಾಪ್ಟಾಪ್ ಸ್ಟೋರಲ್ಲಿ ನೀವು ಹೇಳ್ತೀರಾ ನಮ್ಮ ಹತ್ರ 9,000 ರೂಪಾಯಿಂದಲೂ ಕೂಡ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀರಾ. ಅದು ಹೆಂಗೆ ಸರ್ ಸಾಧ್ಯ? ಸರ್, ನಮ್ಮ ಹತ್ರ 9,000ದಿಂದ ಡೆಲ್ಲು, HP, ಲೆನೋವೋ ಮಲ್ಟಿ ಬ್ರ್ಯಾಂಡ್ ಲ್ಯಾಪ್ಟಾಪ್ಸ್ ಇದೆ. ಸೊ ಇದೆಲ್ಲ ಬಂದು ನಿಮಗೆ ರೀಫರ್ಬಿಶ್ ಲ್ಯಾಪ್ಟಾಪ್ಸ್. ನಿಮಗೆ ಅಂದ್ರೆ ಏನು ಅದರ ಅರ್ಥ ಏನು? ರೀಫರ್ಬಿಶ್ ಲ್ಯಾಪ್ಟಾಪ್ಸ್ ಅಂದ್ರೆ ಏನಿದೆ, ಇದೆಲ್ಲ ಬಂದು ಕಾರ್ಪೊರೇಟ್ ಯೂಸ್ ಮಾಡಿ ಆಮೇಲೆ ಸೇಲ್ಸ್ಗೆ ಬರೋದು, ಡೆಮೋ ಪೀಸಸ್ ಸೇಲ್ಸ್ಗೆ ಬರೋದು, ಅದನ್ನೇ ರೀಫರ್ಬಿಶ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇದರಲ್ಲಿ ನಮಗೆ ತೊಂದರೆ ಆಗಲಿ, ಡಿಫಾಲ್ಟ್ಸ್ ಆಗಲಿ, ಹಾಳಾಗಿರೋದಾಗ್ಲಿ ಆ ಥರ ಇರೋದಿಲ್ಲ ಸರ್. ಆ ಥರ ಯಾವುದೂ ಇರಲ್ಲ. ಯಾಕಂದ್ರೆ ನಾವು more than 3 times QC ಮಾಡಿಬಿಟ್ಟೆ ಸೇಲ್ಸ್ಗೆ ಬರೋದು ಲ್ಯಾಪ್ಟಾಪ್ಸ್ ಎಲ್ಲ. ಚೆಕ್ ಮಾಡಿ ಆಮೇಲೆ ಸೇಲ್ಸ್ಗೆ ಡಿಸ್ಪ್ಲೇ ನಾವು ಇಕ್ಕೋದು ನಾವು ಇಲ್ಲಿ. ಚೆಕ್ ಮಾಡ್ಬೇಕಾದ್ರೆ ಏನಾದರೂ ತೊಂದರೆ ಬಂತಪ್ಪ ಹಾರ್ಡ್ ಡ್ರೈವ್ ಅಲ್ಲಿ, SSD ಅಲ್ಲಿ, ಅವಾಗ ಏನ್ ಮಾಡ್ತೀರಾ ನೀವು? ಸರ್, ಆ ಡ್ರೈವ್ SSD ನಾವು ಚೇಂಜ್ ಮಾಡ್ತೀವಿ. ಮಾಡ್ತೀರಾ? ಸೊ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇದೆ, ಫಿಸಿಕಲ್ ಡ್ಯಾಮೇಜಸ್, ಸ್ಕ್ರಾಚಸ್ ಜಾಸ್ತಿ ಇರೋದಲ್ಲ ಇದ್ರೆ ನಾವು ರಿಟರ್ನ್ ಕಳ್ಸಿಬಿಡ್ತೀವಿ ಅದನ್ನ ಹಂಗೆ. ಓಕೆ. ಸೊ ಕ್ವಾಲಿಟಿ ಚೆನ್ನಾಗಿದ್ರೆ, ಯಾವುದೇ ರೀತಿ ಡಿಫೆಕ್ಟ್ ಇಲ್ಲ ಅಂದ್ರೆ ಮಾತ್ರ ನೀವು accept ನಾವು ಇಲ್ಲಿ ಸೇಲ್ ಮಾಡ್ತೀವಿ ಅಷ್ಟೇ. ಸೇಲ್ ಮಾಡಕ್ಕೆ ಇಟ್ಟಿರ್ತೀರಾ. ಬಟ್ ನಾವು ಪ್ರೈಸ್ ನೋಡಿದ್ರೆ ಎಲ್ಲಿ ಸರ್ 30,000, 40,000, 50,000, 1 ಲಕ್ಷ, ಇಲ್ಲಿ 9,000, 10,000, 15,000 ಹೆಂಗಿದ್ದು ಸಾಧ್ಯ? ಬನ್ನಿ ತೋರಿಸ್ತೀನಿ. ನನ್ನ ಹತ್ರ ಎಲ್ಲ ಲ್ಯಾಪ್ಟಾಪ್ಸ್ ಇದೆ. ನಿಮಗೆ ಸ್ಟಾರ್ಟಿಂಗ್ 9,000 ಹಿಡಿದು 70,000 ತನಕ ಲ್ಯಾಪ್ಟಾಪ್ಸ್ ಇದೆ. ಎಲ್ಲ ತರನೂ ಇದೆ. ಬ್ರ್ಯಾಂಡ್ ಅಂತ ಬಂದ್ರೆ ಯಾವ ಬ್ರ್ಯಾಂಡ್ ಅಂತ ಬಂದ್ರೆ ನಿಮಗೆ HP, ಡೆಲ್, ಲಿನೋವೋ, ಮ್ಯಾಕ್ ಬುಕ್ ಕೂಡ ನಮ್ಮ ಹತ್ರ ಬ್ರ್ಯಾಂಡ್ಸ್ ಇದೆ. ನಿಮಗೆ ಮ್ಯಾಕು ಇದೆಯಾ? ಮ್ಯಾಕು ಇದೆ. ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ನಿಮಗೆ. ಓಕೆ, ಸರಿ ಸರ್, ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಇದಕ್ಕೆ ಗ್ಯಾರಂಟಿ ವಾರಂಟಿ ಏನಾದರೂ ಕೊಡಕ್ಕೆ? ಸರ್, ನಿಮಗೆ ಗ್ಯಾರಂಟಿ ವಾರಂಟಿ ಬಂದು ನಿಮಗೆ 1 month ಸ್ಪೇರ್ ವಾರಂಟಿ ರಿಪ್ಲೇಸ್ಮೆಂಟ್ ಅಂತ ಬರುತ್ತೆ, ಪ್ಲಸ್ 1 year ಸರ್ವಿಸ್ ವಾರಂಟಿ ಬರುತ್ತೆ ನಿಮಗೆ. ಸೊ ಗ್ಯಾರಂಟಿ ವಾರಂಟಿ ಪ್ಲಸ್ ಗಿಫ್ಟ್ಸ್ ಇದೆ ಲ್ಯಾಪ್ಟಾಪ್ ಜೊತೆಗೆ. ನಿಮಗೆ ಎಲ್ಲಾ ತರನೂ ಇದೆ. ಗಿಫ್ಟ್ಸ್ ಕೊಡ್ತೀರಾ? ಗಿಫ್ಟ್ಸ್ ಇದೆ. ಆಮೇಲೆ ಯಾರಾದ್ರೂ ನೀವು ಕೊಟ್ಟಿರುವಂತದ್ದು SSD ನಮ್ಗೆ ಸಾಕಾಗಲ್ಲ, ನಮ್ಗೆ ಜಾಸ್ತಿ ಬೇಕು, ಅಪ್ಗ್ರೇಡ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಅಪ್ಗ್ರೇಡ್ಗೂ ನಿಮಗೆ ಚಾರ್ಜಬಲ್ ಇದೆ. ಸೊ ಅದನ್ನು ಮಾಡ್ಕೊಡ್ತೀವಿ ನಾವು. ಆಪ್ಷನ್ಸ್ ಇದೆಯಾ? ಎಲ್ಲಾ ತರ ಆಪ್ಷನ್ಸ್ ಇದೆ. ಸರ್ವಿಸ್, ಸೇಲ್ಸ್ ಎಲ್ಲಾನು ಮಾಡ್ಕೊಡ್ತೀವಿ. ಹೌದಾ? ಸೊ ಇವಾಗ ಎಷ್ಟು ಲ್ಯಾಪ್ಟಾಪ್ ಇರಬಹುದು? ಎಷ್ಟು ಲ್ಯಾಪ್ಟಾಪ್ ನೋಡ್ತಾ ಇದೀವಿ ನಾವು ಇವಾಗ? ಸೊ ಆಲ್ಮೋಸ್ಟ್ ನಿಮಗೆ ಬಂದು 50+ ಲ್ಯಾಪ್ಟಾಪ್ಸ್ ಇದೆ ನನ್ನ ಹತ್ರ. 50+ ಲ್ಯಾಪ್ಟಾಪ್ ಸ್ಟೋರ್ ಬಗ್ಗೆ ಹೇಳಿ. ನಿಮ್ ಬ್ರಾಂಚಸ್ ಎಲ್ಲೆಲ್ಲಿದೆ? ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಬಂದು ನಿಮಗೆ 2007 ಇಂದ ಸ್ಟಾರ್ಟ್ ಆಗಿ ಸೇಲ್ಸ್ ಅಂಡ್ ಸರ್ವಿಸ್ ಇರೋದು. ಸೊ ಪ್ಲಸ್ ಇದು 30+ ಬ್ರಾಂಚಸ್ ಇದೆ ಆಲ್ ಓವರ್ ಇಂಡಿಯಾ. ಚೆನ್ನೈ, ಹೈದರಾಬಾದ್, ಪುಣೆ, ಮುಂಬೈ ಎಲ್ಲಾ ಕಡೆನೂ ಬ್ರಾಂಚಸ್ ಇದೆ ನಮ್ದು. ಬೆಂಗಳೂರಲ್ಲಿ 8+ ಬ್ರಾಂಚಸ್ ಇದೆ. HSR ಲೇಔಟ್, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿ, ಜಯನಗರ, ಮಲ್ಲೇಶ್ವರಂ, ಮಾರತಳ್ಳಿ, ಕಮ್ಮನಹಳ್ಳಿ. ಓಕೆ, ಇದು ಕಮ್ಮನಹಳ್ಳಿ ಬ್ರಾಂಚ್ ನಂದು. ಕರೆಕ್ಟಾ? ಅಡ್ರೆಸ್ ಹೇಳಿ, ಹೆಂಗ್ ಬರಬೇಕು? ಕಮ್ಮನಹಳ್ಳಿ ಅಡ್ರೆಸ್ ಬಂದು ನಿಮಗೆ ಕಮ್ಮನಹಳ್ಳಿ ಮೇನ್ ರೋಡ್
ಜಲ್ವಾ ಈಗ ಸಿಗ್ನಲ್ ಆಪೋಸಿಟ್ ಏರ್ಟೆಲ್ ಆಫೀಸ್ ಫಸ್ಟ್ ಫ್ಲೋರ್ ನಿಮ್ಗೆ. ನಾನು ಈಗ ಅಷ್ಟೇ ಸರ್ವೆ ಮಾಡ್ಕೊಂಡ್ ಬಂದೆ, ಹಂಗೆ ಹತ್ಕೊಂಡ್ ಬಂದೆ ಅಲ್ವಾ. ಸೊ ಸಿಗ್ನಲ್ ಅಲ್ಲೇ ಇದೆ ವೀಕ್ಷಕರೇ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಮಾರ್ನಿಂಗ್ 10 to ಈವ್ನಿಂಗ್ 8:30 ತನಕ ನಾನು ಸ್ಟೋರ್ ಇರ್ತೀನಿ. ಸ್ಟೋರ್ ಇರುತ್ತೆ. ಸಂಡೇ ಇರ್ತೀರಾ? ಸಂಡೇನೂ ವರ್ಕಿಂಗ್ ನಮ್ದು. ಓಪನ್ ಇರದೇ ಇರುತ್ತೆ. ಸಂಡೇನೂ ಓಪನ್, ಮಾರ್ನಿಂಗ್ 11 to ಈವ್ನಿಂಗ್ 8:30 ಸಂಡೇನೂ ನಮ್ದು. ಹೌದಾ? ಸೊ ವೀಕ್ಷಕರೇ ಕಲೆಕ್ಷನ್ಸ್ ತುಂಬಾ ಇದೆ. ಮ್ಯಾಕ್ ಬುಕ್ ಕೂಡ ಇದೆ ಅಂತೆ. ಮ್ಯಾಕ್ ಬುಕ್ ತೋರಿಸ್ತೀರಾ ಸರ್? ಮ್ಯಾಕ್ ಬುಕ್ ಇದೆ, ಡಿಸ್ಪ್ಲೇನೇ ಇದೆ ನಿಮ್ಗೆ, ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ ಮ್ಯಾಕ್ ಬುಕ್ ಕೂಡ ತೋರಿಸ್ಬಿಡೋಣ ಹಾಗಾದ್ರೆ. ತೋರ್ಸೋಣ ಬನ್ನಿ. ಆಮೇಲೆ ಇನ್ನೊಂದು, ಆನ್ಲೈನ್ ಅಲ್ಲೂ ಕೂಡ ರಿಪಬ್ಲಿಷ್ಡ್ ಲ್ಯಾಪ್ಟಾಪ್ಗಳು ಸಿಗುತ್ತೆ. ನಾವ್ ಯಾಕೆ ಆನ್ಲೈನ್ ಅಲ್ಲಿ ತಗೊಂಡ್ಬಾರ್ದು? ಆನ್ಲೈನ್ ಗಿಂತ ಕಂಪೇರ್ ಮಾಡಿದ್ರೆ ನಿಮಗೆ ಕಮ್ಮಿನೇ ಸಿಗುತ್ತೆ, ಪ್ಲಸ್ ಗಿಫ್ಟ್ಸ್ ಸಿಗುತ್ತೆ, ವಾರಂಟೀಸ್, ಫೀಲ್ ಅಂಡ್ ಟಚ್ ಮಾಡಿ ನೀವು ತಗೊಳ್ಬಹುದು ಆನ್ಲೈನ್. ನೀವು ಇದು ಒಳ್ಳೆ ಮಾತು ಹೇಳ್ತೀರಿ ನೀವು. ಟಚ್ ಅಂಡ್ ಫೀಲ್ ಮಾಡ್ಬೋದು. ಇವಾಗ ನೀವು ಆನ್ಲೈನ್ ಅಲ್ಲಿ ತಗೊಳ್ತೀರಾ, ಕಸ್ಟಮರ್ಸ್ ಅಲ್ಲಿಂದ ಬರುತ್ತೆ ನಿಮಗೆ. ಸೊ ಓಪನ್ ಮಾಡಿ ನೋಡ್ತೀರಾ, OS ಇರಲ್ಲ, ವಿಂಡೋಸ್ ಇರಲ್ಲ. ಸೊ ಕೀಬೋರ್ಡ್ ಸಮ್ ಕೀಸ್ ನಾಟ್ ವರ್ಕಿಂಗ್. ಸೊ ನೀವು ರಿಟರ್ನ್ ಕಳಿಸ್ಬೇಕು, ಅದಕ್ಕೆ ವೇಟ್ ಮಾಡಬೇಕು, 1 week ಆಗುತ್ತೆ ರಿಪ್ಲೇಸ್ಮೆಂಟ್. ಸೊ ನೀವು ಡೈರೆಕ್ಟಾಗಿ ಸ್ಟೋರ್ ವಿಸಿಟ್ ಬಂದರೆ ಫೀಲ್ ಮಾಡಿ, ಟಚ್ ಮಾಡಿ, ವರ್ಕ್ ಮಾಡಿ, 1 or 2 hours ಕುತ್ಕೊಂಡು ವರ್ಕ್ ಮಾಡಿಬಿಟ್ಟು ತಗೊಳ್ಬೋದು ಪರ್ಚೇಸ್ ನಮ್ಮ ಹತ್ರ. ಪ್ಲಸ್ ಜೊತೆಲಿ ಅದಕ್ಕೆ ಆನ್ಲೈನ್ ಇಂದ ಕಮ್ಮಿ ರೇಟ್ ಕೊಡ್ತೀರಾ? ಆನ್ಲೈನ್ ಇಂದ ಕಮ್ಮಿ ರೇಟ್ ಬರುತ್ತೆ, ಚೆಕ್ ಮಾಡ್ಕೋಬಹುದು, ಚೆಕ್ ಮಾಡ್ಕೊಳ್ಬೋದು, ಕಂಪೇರ್ ಮಾಡಿ ತಗೋಬಹುದು. ಕಂಪೇರ್ ಮಾಡಿನೇ ನಾನು ಕೊಡೋದು. ನಾನು ನೀವು ಆನ್ಲೈನ್ ಆದ್ರೂ ಆಫ್ಲೈನ್ ಆದ್ರೂ ಎಲ್ಲಿ ಬೇಕಾದ್ರೆ ಕಂಪೇರ್ ಮಾಡಿ. ಲ್ಯಾಪ್ಟಾಪ್ ಸ್ಟೋರ್ ಗಿಂತ ಕಮ್ಮಿ ಬೆಲೆಯಲ್ಲಿ ಎಲ್ಲೂ ಸಿಗೋದಿಲ್ಲ. ಇದನ್ನು ಪ್ರೈಸ್ ಚಾಲೆಂಜ್ ಅಂತ ಹೇಳ್ಬೋದು ಲ್ಯಾಪ್ಟಾಪ್ ಸ್ಟೋರ್ ಕಡೆಯಿಂದ. ಸೊ ವೀಕ್ಷಕರೇ ಒಂದು ಕಡೆಯಿಂದ ನೋಡ್ಕೊಂಬರೋಣ ಸರ್, ನಡೀರಿ ನೋಡಕ್ ಹೋಗೋಣ. ಸರ್ ಫಸ್ಟ್ ಯಾವ ಮಾಡೆಲ್ ತೋರಿಸ್ತಾ ಇದ್ದೀರಾ? ಫಸ್ಟ್ ಬಂದು ನಿಮಗೆ ಡೆಲ್ ಆಟಿಟ್ಯೂಡ್ ಬರುತ್ತೆ, i3 ಫಸ್ಟ್ ಜನರೇಷನ್, 4GB RAM, 320GB ಹಾರ್ಡ್ ಡಿಸ್ಕ್. ಸೊ 8,990 ಇಂದ ಸ್ಟಾರ್ಟಿಂಗ್ ನಿಮಗೆ. ಇದೇ 9,000 ನೀವು ಹೇಳಿದ್ರೆ 9,000 ಲ್ಯಾಪ್ಟಾಪ್ ನಿಮಗೆ. ಓಕೆ, ನೋಡಕ್ ನೋಡಿ ಗುಡ್ ಕಂಡೀಷನ್ ಇಲ್ಲ. ಸೊ ಸ್ಕ್ರಾಚಸ್ ಯಾವ್ದು ಇರಲ್ಲ, ಫಿಸಿಕಲ್ ಡ್ಯಾಮೇಜಸ್ ಯಾವ್ದು ಇರಲ್ಲ ನಿಮ್ಗೆ ಇದರಲ್ಲಿ. ಸೊ ಎಲ್ಲ ವರ್ಕಿಂಗ್ ಲ್ಯಾಪ್ಟಾಪ್ಸ್ ನಿಮ್ಗೆ ಇದು. ಓಕೆ 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 ಓಕೆ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, 9,000 ರೂಪಾಯಿಗೆ ನಿಮಗೆ i3 ಸಿಗ್ತಾ ಇದೆ ಅಲ್ವಾ ಸರ್? ಇದು i3 ಸರ್. ನೆಕ್ಸ್ಟ್ ಬಂದು ನಿಮ್ಗೆ i5 ಬರುತ್ತೆ, i5 ಸೆಕೆಂಡ್ ಜನರೇಷನ್, ಸೇಮ್ 4GB RAM, 320GB ಹಾರ್ಡ್ ಡಿಸ್ಕ್. ಸೊ ಇದು ಬಂದು ನಿಮ್ಗೆ 10,990 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು 11,000 ರೂಪಾಯಿಗೆ. 11,000 ರೂಪಾಯಿ. ಓಕೆ, ಇದ್ರಲ್ಲೂ ನಾವು ಅಪ್ಗ್ರೇಡ್ ಏನೋ ಬೇಕಾದ್ರೆ ಮಾಡ್ಕೋಬಹುದು. ಇದ್ರಲ್ಲೂ ನಿಮ್ಗೆ ಅಪ್ಗ್ರೇಡ್ ಇದೆ ಸರ್, RAM ಅಪ್ಗ್ರೇಡೇಷನ್ ಆಗಲಿ, SSD ಇಲ್ಲ, ಹಾರ್ಡ್ ಡಿಸ್ಕ್ ಅಪ್ಗ್ರೇಡೇಷನ್ ಎಲ್ಲ ಮಾಡ್ಕೊಡ್ತೀವಿ ಇದ್ರಲ್ಲೂ ನಿಮ್ಗೆ, ಎವ್ರಿಥಿಂಗ್ ಅಲ್ವಾ. ಸೊ ಇದು ಬಂದು ನಿಮ್ಗೆ ನೆಕ್ಸ್ಟ್ ಲಿನೋವೊ ಥಿಂಕ್ ಪ್ಯಾಡ್ ಬರುತ್ತೆ, ಯೋಗ ಸೀರೀಸ್ M3. ಸೊ i7 ಬರುತ್ತೆ ನಿಮಗೆ, 8GB RAM, 256GB SSD, 11.6 ಇಂಚಸ್ ಸ್ಕ್ರೀನು, ಜಸ್ಟ್ ನಿಮಗೆ 15,500. ಇದು ಬಂದು ಸ್ಪೆಷಾಲಿಟಿ ಅಂದ್ರೆ ನಿಮಗೆ 360 ಡಿಗ್ರಿ ರೊಟೇಟಬಲ್ ಲ್ಯಾಪ್ಟಾಪ್. ಇದು ಟ್ಯಾಬ್ ಯೂಸ್ ಮಾಡ್ಕೋಬಹುದು, ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ ಇದರಲ್ಲಿ. ಸೊ ಟ್ಯಾಬ್ ಪ್ಲಸ್ ಲ್ಯಾಪ್ಟಾಪ್ ಎರಡು ಯೂಸ್ ಮಾಡ್ಕೊಳ್ಬಹುದು ನೀವು ಇದರಲ್ಲಿ. i7 ಇದು i3 ಸರ್. ಇದು i3 ನಿಮಗೆ ಬಂದು 15,500 ರೂಪಾಯಿಗಳು ಸಿಗುತ್ತೆ. 15 ಕೊಡ್ತಾ ಇದ್ರೆ, ಅದು ಕೂಡ ರೊಟೇಟಬಲ್ ಟಚ್ ಸ್ಕ್ರೀನ್. ಇದು ಟಚ್ ಸ್ಕ್ರೀನ್. ಹೌದು. ಓಕೆ ಸೂಪರ್. ಸೊ ನೆಕ್ಸ್ಟ್ ಬಂದು ನಿಮಗೆ HP ನಲ್ಲೂ ಬರುತ್ತೆ, HP Pro Book. ಇದು ಸೇಮ್ ನಿಮಗೆ 360 ಡಿಗ್ರಿ ಲ್ಯಾಪ್ಟಾಪ್. ಸೊ ಇದು ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ, i5 8th ಜನರೇಷನ್, 8GB RAM, 128GB SSD. ಸೊ ಇದು ಬಂದು ನಿಮಗೆ 18,000 ಅಲ್ಲಿ ಸಿಗುತ್ತೆ ನಿಮಗೆ. ಇದು SSD ಅಲ್ವಾ? ಇದು SSD, ಎಲ್ಲ ಲ್ಯಾಪ್ಟಾಪ್ಸ್ ಅಲ್ಲಿ SSD ಇರುತ್ತೆ ನಿಮಗೆ. ಸೂಪರ್ ಸರ್. ಇದು SSD ಇದ್ರೆ ಫಾಸ್ಟ್ ಆಗಿರುತ್ತೆ ಲ್ಯಾಪ್ಟಾಪ್ ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ. ವೀಕ್ಷಕರೇ ಯಾವ್ದಾವ್ದೋ ಬ್ರ್ಯಾಂಡ್ ಅಲ್ಲ ನೋಡಿ, HP, ಲೆನೋವೊ ಥಿಂಕ್ ಪ್ಯಾಡ್ ಎಲ್ಲದು ಬ್ರಾಂಡೆಡ್ ಇದೆ. ಇದು ಸರಿ, ಇದು ಬಂದು HP ನಾರ್ಮಲ್ ಲ್ಯಾಪ್ಟಾಪ್, ವರ್ಕ್ ಕಾಲೇಜ್ ಎಲ್ಲ ಯೂಸ್ ಮಾಡ್ಕೊಳ್ಬಹುದು. ಸರಿ. ಇದು ಬಂದು ನಿಮಗೆ i5 6th ಜನರೇಷನ್, 8GB RAM, 256GB SSD, ಜಸ್ಟ್ 17,000 ಗೆ ಸಿಗುತ್ತೆ ನಿಮಗೆ. 17,000 ಸಿಗುತ್ತೆ ನಿಮಗೆ ಇದು. ಚೆನ್ನಾಗಿದೆ ಸರ್. ನೆಕ್ಸ್ಟ್ ಬಂದು ಲ್ಯಾಪ್ಟಾಪ್ ಮ್ಯಾಕ್. ಇದು ನಿಮಗೆ ಮ್ಯಾಕ್ ಬುಕ್ ಪ್ರೋ ಬಂದು i5 5th ಜನರೇಷನ್, 8GB RAM, 512GB SSD ಬರುತ್ತೆ, 14 ಇಂಚಸ್ ಸ್ಕ್ರೀನು, 22,990 ಗೆ ಸಿಗುತ್ತೆ ಈ ಲ್ಯಾಪ್ಟಾಪ್ ನಿಮಗೆ. 22,990 ರೂಪಾಯಿಗೆ. 22,990ಕ್ಕೆ ನಮಗೆ ಮ್ಯಾಕ್ ಸಿಗ್ತಾ ಇದೆಯಾ? ಮ್ಯಾಕ್ ಇದ್ರದ್ದು ಇದು ತೋರಿಸ್ಬಿಡ್ತೀನಿ ರೀ ಸರ್. ನಮಗೆ 512GB SSD, 8GB RAM, 512GB SSD, 14 ಇಂಚಸ್ ಸ್ಕ್ರೀನ್, i5 ವಿತ್ ವೆಬ್ ಕ್ಯಾಮ್ ಎಲ್ಲ ಬರುತ್ತೆ. ಎಲ್ಲ ವೈಫೈ, ವೆಬ್ ಕ್ಯಾಮ್ರಾ ಎಲ್ಲ ವರ್ಕ್ ಆಗುತ್ತೆ ನೋಡಿ ವೀಕ್ಷಕರೇ. ನೋಡಿ ಇಲ್ಲೇ ಇದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಓಕೆ, UI ತೋರಿಸ್ತಾ ಇದ್ದೀನಿ, ತುಂಬಾನೇ ಚೆನ್ನಾಗಿದೆ ಇದು. ಓಕೆ, ಸೊ ನೆಕ್ಸ್ಟ್ ಬಂದು ನಿಮಗೆ i9 ಬರುತ್ತೆ ಮ್ಯಾಕ್ ಅಲ್ಲಿ, i7 8th ಜನರೇಷನ್, 32GB RAM, 256GB SSD, 15.6 ಇಂಚಸ್ ಸ್ಕ್ರೀನ್, ಮೆಟಾಲಿಕ್ ಬಾಡಿ ಬರುತ್ತೆ ಇದೆಲ್ಲ ನಿಮಗೆ. ಸೊ ಇದು ಬಂದು ನಿಮಗೆ 46,500 ಗೆ ಸಿಗುತ್ತೆ. 40,500 ತೋರಿಸ್ಬಿಡ್ತೀನಿ ರೀ ಸರ್. 256 SSD, 32GB RAM ಬರುತ್ತೆ ನಿಮಗೆ. ತುಂಬಾ RAM ಚೆನ್ನಾಗಿದೆ ಇದ್ರದ್ದು. ನೆಕ್ಸ್ಟ್ ಬಂದು ನಿಮಗೆ ಮ್ಯಾಕ್ ಅಲ್ಲೇ ಬಂದು ಫುಲ್ಲಿ ಲೋಡೆಡ್ ವರ್ಷನ್, i5 9th ಜನರೇಷನ್, 16GB RAM, 512GB SSD ಬರುತ್ತೆ. ಮ್ಯಾಕ್ಬುಕ್ ಪ್ರೋ ಮ್ಯಾಕ್ಬುಕ್ ಪ್ರೋ ಇದು. ಓಕೆ, ಸೊ ವೀಕ್ಷಕರೇ 512GB SSD. ಹೌದು ಸರ್, 16GB RAM, 512GB SSD, 16 ಇಂಚ್ ಸ್ಕ್ರೀನ್ ವಿತ್ ಗ್ರಾಫಿಕ್ಸ್ ಕಾರ್ಡ್, 4GB ಆಫ್ ಗ್ರಾಫಿಕ್ಸ್ ಕಾರ್ಡ್ ಬರುತ್ತೆ ನಿಮಗೆ ಇದರಲ್ಲಿ. ಗ್ರಾಫಿಕ್ ಕಾರ್ಡ್ ಸಿಗುತ್ತೆ ವಿತ್ 4GB ಗ್ರಾಫಿಕ್ಸ್ ಕಾರ್ಡ್ ನಿಮಗೆ. ಎಷ್ಟಾಗುತ್ತೆ ಸರ್ ಇದು? ಸೊ ಇದು ಬಂದು ನಿಮಗೆ 54,990 ಸರ್, 55,000 ಇದು. ನಾವು ಹೊರಗಡೆ ತಗೊಬೇಕು ಅಂದ್ರೆ ಎಷ್ಟಾಗುತ್ತೆ ಸರ್? ಇದೆಲ್ಲ ನೀವು ಹೊರಗಡೆ ತಗೊಬೇಕಂದ್ರೆ ಮಿನಿಮಮ್ ಬಂದು ನಿಮಗೆ ವಿತ್ ಗ್ರಾಫಿಕ್ಸ್ ಇರೋದು ಬಂದು 1.5 lakhs ಇಂದ 1,25,000 ಬರುತ್ತೆ ನಿಮಗೆ ಕಂಪಲ್ಸರಿ. 1.25 ಲಕ್ಷ ಅಂತ ಅನ್ಕೊಳ್ಳಿ. 1.25 ಲಕ್ಷ 1.5 ಲಕ್ಷ ಬರುತ್ತೆ ನಿಮಗೆ. ಬಟ್ ನೀವು 56,000 ಗೆ ಕೊಡ್ತಾ ಇದ್ದೀನಿ. ವಾರಂಟಿ ಎಷ್ಟು ಕೊಡ್ತೀರಾ ಇದಕ್ಕೆ? ಸರ್ ಸೇಮ್ ವಾರಂಟಿ ನಿಮಗೆ, 1 year ಸರ್ವಿಸ್ ವಾರಂಟಿ, 1 month ಸ್ಪೇರ್ ವಾರಂಟಿ ಬರುತ್ತೆ ನಿಮಗೆ. ಸೊ ಅಲಾಂಗ್ ವಿತ್ ಲ್ಯಾಪ್ಟಾಪ್ ನಿಮಗೆ ಪೌಚ್, ಚಾರ್ಜರ್, ವೈರ್ಲೆಸ್ ಮೌಸ್ ಬಂದ್ಬಿಡುತ್ತೆ ನಿಮಗೆ. ಗಿಫ್ಟ್ಸ್ ಇದೆ. ಸೊ ಇದು ಬಂದು ನಿಮಗೆ ಸ್ಪೆಷಾಲಿಟಿ ಏನಂದ್ರೆ ಈ ಮ್ಯಾಕ್ ಅಲ್ಲಿ ಬಂದು ನಿಮಗೆ ಟಚ್ ಬಾರ್ ಬರುತ್ತೆ ಇಲ್ಲಿ. ಇದೆಲ್ಲ ಟಚ್ ಬಾರ್ ಅಲ್ವಾ? ಇದು ಟಚ್ ಬಾರ್ ಇದಲ್ಲ. ಸೊ ಇಲ್ಲಿ ಮಾಡಿದ್ರೆ ಆಕ್ಸೆಸ್ ಆಗುತ್ತೆ ನಿಮಗೆ, ಬ್ರೈಟ್ನೆಸ್ ಇನ್ಕ್ರೀಸಿಂಗು, ಸೊ ಸೌಂಡ್ ಸಿಕ್ಕೋದು ಎಲ್ಲ ಬರುತ್ತೆ ನಿಮಗೆ ಇದರಲ್ಲಿ. ಎಸ್ ನೋಡಿ ವೀಕ್ಷಕರೇ, ಇದು ಸ್ಕ್ರೀನ್ ಆಕ್ಚುಲಿ ಟಚಿಂಗ್ ಬರುತ್ತೆ ಇದ್ರೊಳಗಡೆ. ಇಲ್ಲಿ ಟಚ್ ಮಾಡ್ಬೋದು ನೀವು.
ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಮ್ಯಾಕ್ಬುಕ್ ಏರ್ ಬರುತ್ತೆ ಸರ್. ಇದು i5 5th gen 8GB RAM 128 GB SSD 13 ಇಂಚ್ ಸ್ಕ್ರೀನ್, ಲೈಟ್ ವೆಯ್ಟೆಡ್, ಈಸಿಯಾಗಿ ಲಿಫ್ಟ್ ಮಾಡೋ ಲ್ಯಾಪ್ಟಾಪ್. ನೋಡಿ ವೀಕ್ಷಕರೇ, ಒಂದು ಕೈಯಲ್ಲಿ ನೀವು ಆರಾಮಾಗಿ ಫುಲ್ಲಿ ಮೆಟಲ್ ಅಲ್ವಾ ಸರ್? ಇದು ಫುಲ್ಲಿ ಮೆಟಲ್ ಬರುತ್ತೆ ಸರ್. ನಿಮಗೆ ಮ್ಯಾಕ್ ಅಲ್ಲಿ ಫುಲ್ಲಿ ಮೆಟಲೇ ಬರುತ್ತೆ. ಸೊ ಇದ್ರ ಬೆಲೆ ಬೇರೆ ನಿಮ್ಗೆ 21,000 ಸರ್. 21,000 ಮ್ಯಾಕ್. ವಾವ್, ಸೂಪರ್ ಆಗಿದೆ ಬಿಡಿ. ನೆಕ್ಸ್ಟ್ ಸರ್. ಸೊ ನೆಕ್ಸ್ಟ್ ಬಂದು Lenovo ThinkPad ಬರುತ್ತೆ. i5 10th generation 8GB RAM 256 GB SSD. ಸೊ ಇದು ಬಂದು ನಿಮಗೆ ಫೈಬರಿಕ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ರಫ್ ಅಂಡ್ ಟಫ್ ಗೆ ಚೆನ್ನಾಗಿ ಯೂಸ್ ಮಾಡಬಹುದು ನಾವು ಇದನ್ನ. ಸೊ ಇದರ ಪ್ರೈಸ್ ಬಂದು ನಿಮಗೆ 24,000 ಬರುತ್ತೆ ಸರ್. 24,000. ಓಕೆ. ಸೊ ನೆಕ್ಸ್ಟ್ ಬಂದು Lenovo IdeaPad Slim 3 ಆ ತರ ಬರೋ ಮಾಡೆಲ್ಸ್ ಇದು. ಸೊ ಇದು i5 10th gen 20GB RAM ಬರುತ್ತೆ ಇದರಲ್ಲಿ, 256 GB SSD 14 ಇಂಚ್ ಸ್ಕ್ರೀನ್ ಬರುತ್ತೆ. ಸೊ ಇದರದ ಬೆಲೆ ಬಂದು ನಿಮಗೆ 32,000 ಬರುತ್ತೆ ಸರ್. 32,000. ಸೊ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನಿಮಗೆ ನೋಡಕ್ಕೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಚೆನ್ನಾಗಿರುತ್ತೆ ಇದು. ಓಕೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಡೆಲ್ ಆಟಿಟ್ಯೂಡ್ ಸೀರೀಸ್ ಬರುತ್ತೆ ಇದು. ಸೊ ಇದು ಬಂದು i5 10th gen 16GB RAM 512GB SSD 14 ಇಂಚ್ ಸ್ಕ್ರೀನ್ 29,500 rupees ಇದು. 512GB SSD 512GB SSD 16GB RAM ಬರುತ್ತೆ ವಿತ್ ವೈಫೈ ವೆಬ್ ಕ್ಯಾಮ್ರಾ ಎಲ್ಲ ವರ್ಕಿಂಗ್ ಲ್ಯಾಪ್ಟಾಪ್ಸ್ ಇದು. ಸೊ ಇದು ನಿಮಗೆ ಲಿಮಿಟೆಡ್ ಎಡಿಷನ್ಸ್ ಇದು. ಲಿಮಿಟೆಡ್ ಎಡಿಷನ್ ಇದು. ಸರ್ ಇದಕ್ಕೆ ನಾವೇನಾದ್ರೂ 512GB ಹಾಕೋಬೇಕು ಅಂದ್ರೆ ಮಾಡ್ಕೊಡ್ತೀವಿ ಸರ್. ಇದರಲ್ಲೂ 512GB ಮಾಡ್ಕೊಡ್ತೀವಿ. ಸೊ ಸಪೋಸ್ ಕಸ್ಟಮರ್ ನನಗೆ 512 ಬೇಡ 1TB ಅಪ್ಗ್ರೇಡ್ ಮಾಡಿ ಕೊಡೋದು, ಇದರಲ್ಲೂ 1TB ಮಾಡ್ಕೊಡ್ತೀವಿ ನಾವು. 1TB SSD ನು ಇದೆಯಾ? 1TB SSD ನು ಮಾಡ್ಕೊಡ್ತೀನಿ. ಓಕೆ ಓಕೆ. ಸೊ ಇದು ಬಂದು ನಿಮ್ಗೆ ಐಎನ್ ಬರುತ್ತೆ. i5 10th gen 8GB RAM 256GB SSD. ಸೊ ಇದು ಬಂದು 55,000 ನಿಮಗೆ. ಸೊ ಇದು ಬಂದು ಟಚ್ ಸ್ಕ್ರೀನ್ ಬರುತ್ತೆ ಈ ಲ್ಯಾಪ್ಟಾಪ್ ನಿಮಗೆ. ಇದಕ್ಕೆ ಟಚ್ ಸ್ಕ್ರೀನ್ ಇದೆ. ಟಚ್ ಸ್ಕ್ರೀನ್ ಇದು ಫುಲ್ ಮೆಟಲ್ ಬಾಡಿ ಬರುತ್ತೆ ಇದು ನಿಮಗೆ. ಚೆನ್ನಾಗಿದೆ ಸರ್ ಇದು. ನೋಡಿ ವೀಕ್ಷಕರೇ, ಸೂಪರ್ ಆಗಿದೆ. ಆಮೇಲೆ ಈ ಕಡೆ ಬಂದ್ರೆ ಹೇಳಿ ಸರ್ ಇದ್ರ ಬಗ್ಗೆ. ಸೊ ಇದು ಬಂದು ಡೆಲ್ ಇನ್ಸ್ಪಿರಾನ್ ಬರುತ್ತೆ ಸರ್ ನಿಮಗೆ 3584 ಲ್ಯಾಪ್ಟಾಪ್ ಅಂತ. i3 7th generation 8GB RAM 256GB SSD 15 ಇಂಚ್ ಸ್ಕ್ರೀನು. ಸೊ ಸ್ಕ್ರೀನ್ ಸೈಜ್ ಬಂದು ಒಂದೊಂದು ಕಸ್ಟಮರ್ಸ್ ನನಗೆ ದೊಡ್ಡ ಸ್ಕ್ರೀನ್ ಬೇಕು ಅಂದ್ರೆ ಅವ್ರಿಗೂ ಇದೆ ಲ್ಯಾಪ್ಟಾಪ್ಸ್ ಈ ತರ. ಸೊ ಇದು ಬಂದು ನಿಮಗೆ ಜಸ್ಟ್ 16,000 ಗೆ ಸಿಗುತ್ತೆ ಈ ಲ್ಯಾಪ್ಟಾಪ್ ನಿಮಗೆ. 16,000 ರೂಪಾಯಿಗೆ. ಓಕೆ. ಸೊ ಇದು ಬಂದು ನಿಮಗೆ HP ProBook ಬರುತ್ತೆ 430G2 ಅಂತ. i5 6th gen 8GB RAM 256GB SSD. ಸೊ ಇದು ಬಂದು ನಿಮಗೆ 16,000 rupees ಬರುತ್ತೆ ಈ ಲ್ಯಾಪ್ಟಾಪ್. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಡೆಲ್ ಲ್ಯಾಟಿಟ್ಯೂಡ್ ಸೀರೀಸ್ ಇದು. ಸೊ i5 7th gen 8GB RAM 256GB SSD ಬರುತ್ತೆ 13 ಇಂಚ್ ಸ್ಕ್ರೀನ್ ಇದು. ಸೊ ಇದರ ಬೆಲೆ ಬಂದು ನಿಮಗೆ 18,000 rupees ಬರುತ್ತೆ. 18,000. ಓಕೆ. ಇದು Lenovo ThinkPad L470 ಅಂತ ಹೇಳ್ತೀವಿ ಇದನ್ನ. ಸೊ ಇದು ಬಂದು i5 7th gen 8GB RAM 256GB SSD ಬರುತ್ತೆ. ಸೊ ಇದರ ಬೆಲೆ ಬಂದು ನಿಮ್ಗೆ 20,000 ಬರುತ್ತೆ. 20,000 ರೂಪಾಯಿ ThinkPad ಸಿಗ್ತದೆ. ಸೊ ThinkPad ಅಲ್ಲಿ ನಾರ್ಮಲ್ ಟಚ್ ಸ್ಕ್ರೀನ್ ಇದು. ಸೊ ನಾರ್ಮಲ್ ಲ್ಯಾಪ್ಟಾಪ್ ಟಚ್ ಸ್ಕ್ರೀನ್ ಬರುತ್ತೆ. i5 8th generation 8GB RAM 256GB SSD. ಸೊ ಇದರ ಬೆಲೆ ಬಂದು ನಿಮ್ಗೆ 23,000 ಸರ್. 23,000. ಸೊ ಸೇಮ್ ಡೆಲ್ ಲ್ಯಾಟಿಟ್ಯೂಡ್ 8GB RAM 256GB SSD 14 ಇಂಚ್ ಸ್ಕ್ರೀನ್ ಬರುತ್ತೆ. ಸೊ ಇದರ ಬೆಲೆ ಬಂದು ನಿಮಗೆ 23,000 ಸರ್. 5490 ಅಂತ ಇದು. 23,000 ಇದು. ಓಕೆ. ಸೊ ಐ ಎಂಡ್ ಇದು 15 ಇಂಚ್ ಸ್ಕ್ರೀನ್ ಅಲ್ಲಿ i5 10th generation 8GB RAM 256GB SSD. ಇದು ಬರೀ 35,000 ಕೊಡ್ತೀವಿ ಇದು. 35. ಓಕೆ ಓಕೆ. i5 10th generation. i5 10th gen. ಓಕೆ ಓಕೆ, ಸೂಪರ್. ಇವಾಗ ಯಾವ್ದು ನೋಡ್ತಾ ಇದ್ದೀವಿ ಸರ್? ಸೊ ಇವಾಗ ಬಂದು ನಿಮಗೆ ರಿಫರ್ಬಿಶ್ ಲ್ಯಾಪ್ಟಾಪ್ಸ್ ಅಂತಲ್ಲ, ನಮ್ಮ ಹತ್ರ ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ಸ್ ಸಿಗುತ್ತೆ ನಿಮಗೆ. ಸೊ ಬ್ರ್ಯಾಂಡ್ ನ್ಯೂ ಬಂದು PCs, ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್ ಎಲ್ಲ ತರನು ಸಿಗುತ್ತೆ. ಸೊ ನಿಮ್ಗೆ ಆನ್ಲೈನ್ ಪ್ರೈಸ್ ಗಿಂತ ಕಮ್ಮಿ ಮಾಡಿನೇ ಕೊಡ್ತೀವಿ ನಾವು ಕಸ್ಟಮರ್ಸ್ಗೆ. ಅಂದ್ರೆ ನೀವನ್ನು ಕೂಡ ಕಮ್ಮಿ ಕೊಡ್ತೀರಾ? ನಾವು ಕಮ್ಮಿ ಕೊಡ್ತೀವಿ ನಮ್ಮ ಹತ್ರ. ಯಾಕಂದ್ರೆ ಡೆಲ್ ಎಕ್ಸ್ಕ್ಲೂಸಿವ್ ಸ್ಟೋರ್ಸ್, ಆಸೂಸ್ ಎಕ್ಸ್ಕ್ಲೂಸಿವ್ ಸ್ಟೋರ್ಸ್ ಅಂತ ಎಕ್ಸ್ಕ್ಲೂಸಿವ್ ಸ್ಟೋರ್ಸ್ ಇದೆ. ಡೈರೆಕ್ಟ್ ಡೆಲ್ HP ಅಂತ ಅವ್ರ ಹತ್ರನೇ ಸಿಗುತ್ತೆ. ಸೊ ಆಸೂಸ್ ಇದೆ ನಿಮ್ಗೆ. ಆಸೂಸ್ ಗೇಮಿಂಗ್ ಸೀರೀಸಸ್ ಬರುತ್ತೆ. ಇದು ಗೇಮಿಂಗ್ ಸೀರೀಸ್ ಇದೆ ಆಸೂಸ್ ROG Strix ಅಂತ ಇದು. ಸೊ ನಿಮ್ಗೆ ಇದು RTX ಇದೆಯಲ್ಲ ಇದು? RTX. ಸೊ ಇದು ಬಂದು ನಿಮ್ಗೆ Ryzen 9 ಬರುತ್ತೆ, ಹೈ ಎಂಡ್ ಇದು. ಸೊ ಇದರಲ್ಲಿ ಬಂದು ನಿಮ್ಗೆ 6GB ಗ್ರಾಫಿಕ್ಸ್ ಕಾರ್ಡ್ ಬರುತ್ತೆ ನಿಮ್ಗೆ. ಗೇಮಿಂಗ್ ಬೆಸ್ಟ್ ಲ್ಯಾಪ್ಟಾಪ್. ಓಕೆ ಓಕೆ ಓಕೆ. ಸೊ ಇದು ಬಂದು ನೆಕ್ಸ್ಟ್ ಆಸೂಸ್ ಅಲ್ಲೇ ಬಂದು ನಿಮ್ಗೆ ಡಿಟ್ಯಾಚಬಲ್. ಸೊ ನೋಡಿ ಹಂಗೆ ಸಪರೇಟ್ ಆಗಿ ಎತ್ತಿಟ್ಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬಹುದು ಈ ಲ್ಯಾಪ್ಟಾಪ್ಸ್ ನ ಇದು ಟ್ಯಾಬ್ ತರನೇ ಯೂಸ್ ಮಾಡಬಹುದು ಇದು. ಓಕೆ ಓಕೆ ಓಕೆ. ಸೊ ಗೇಮಿಂಗ್ ಆಡ್ಬೋದು, ಟ್ಯಾಬ್ಸ್ ಇದೆಲ್ಲ ಬರುತ್ತೆ ನಿಮ್ಗೆ ಇದು. ಸೊ ಇದು ನಾನು ಗೇಮಿಂಗ್ಸ್ ಎಲ್ಲ ಮುಗಿಸ್ಬಿಟ್ಟು ನಾನು ಕೆಲಸ ಮಾಡ್ಬೇಕಂದ್ರೆ ಜಸ್ಟ್ ಇದನ್ನ ಅಟ್ಯಾಚ್ ಮಾಡ್ಬಿಟ್ಟು ಕೀಬೋರ್ಡ್ ಕನೆಕ್ಟ್ ಮಾಡ್ಕೊಳ್ಬಹುದು ಕಸ್ಟಮರ್. ಇಷ್ಟೇ ಆಲ್ರೆಡಿ ಯೂಸ್ ಮಾಡ್ಬೋದು ಅಷ್ಟೇ. ಇದು ಎಷ್ಟಾಗ್ಬೋದು ಸರ್ ಇದ್ರ ಬೆಲೆ? ಎಷ್ಟು ಸರ್ ಇದು ಆನ್ಲೈನ್ ಪ್ರೈಸ್ ನಾನು ಕಮ್ಮಿ ಮಾಡಿ ಕೊಡ್ತಾ ಇದ್ದೀನಿ ನಾನು ಇದನ್ನ. ಒಂದು ಎಷ್ಟು ಇರ್ಬೋದು? ಅರೌಂಡ್ ಎಷ್ಟು ಪ್ರೈಸ್? ಸೊ ಅರೌಂಡ್ ನಿಮಗೆ ಬಂದು ಇದು 75,000 ಇಂದ 85,000 ವರೆಗೆ ಆಗುತ್ತೆ. ಇನ್ನೇನೇನು ಸೊ ಇದೆಲ್ಲ ಬಂದು ಬ್ರ್ಯಾಂಡ್ ನ್ಯೂ ಬಾಕ್ಸ್ ಪೀಸಸ್. ಸೊ ಮಾನಿಟರ್ಸ್ ಸಿಗುತ್ತೆ ನಿಮ್ಗೆ. ಸೊ ನಮ್ಮ ಹತ್ರ ಬೇರೆ ಸೇಲ್ಸ್ ಅಂಡ್ ಸರ್ವಿಸಸ್ ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಲೈಕ್ ಪೌಚಸ್, ಮೌಸಸ್, ಹೆಡ್ಫೋನ್ಸ್, ಕಾರ್ಟ್ರೇಜಸ್, ಕೀಬೋರ್ಡ್ಸ್, ಪೆನ್ ಡ್ರೈವ್ಸ್, ಕ್ಲೀನಿಂಗ್ ಕಿಟ್ಸ್, ಹೆಡ್ಫೋನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಎಕ್ಸ್ಟರ್ನಲ್ ಕೀಬೋರ್ಡ್ ಲೈಕ್ ವೈರ್ಲೆಸ್, ವೈರ್ಡ್ ಮೌಸ್ ಆಗಲಿ, ವೈರ್ಡ್ ಕೀಬೋರ್ಡ್ ಆಗಲಿ, ಆಂಟಿ ವೈರಸಸ್ ಸೊ ಎಲ್ಲ ಸಿಗುತ್ತೆ. ಪ್ಲಸ್ ನಮ್ಮ ಹತ್ರ ಬಂದು ನಿಮಗೆ ಪ್ರಿಂಟರ್ಸ್ ಇದೆ. ನಿಮಗೆ ಪ್ರಿಂಟರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಪ್ರಿಂಟರ್ಸ್ ಇದೆ ನಿಮಗೆ. ಓಕೆ. ಆಮೇಲೆ ಇದೇನು ಮೇಲ್ಗಡೆ ಸರ್ಟಿಫಿಕೇಟ್? ಅದೆಲ್ಲ ನಮ್ಮ ಸರ್ಟಿಫಿಕೇಟ್ಸ್. ನಾವು ಆಥರೈಸ್ ಡೀಲರ್ಸ್. ನಾವು HP, ಡೆಲ್, ಲಿನೋವಾ ಆಥರೈಸ್ ಡೀಲರ್ಸ್. ಸೊ ಅದೆಲ್ಲ ನಮ್ದು ಸರ್ಟಿಫಿಕೇಟ್ಸ್ ನಮಗೆ. ಓಕೆ ಓಕೆ. ಆಮೇಲೆ ಹೇಳಿದ್ರೆ ನಿಮ್ಮ ಹತ್ರ ಸರ್ವಿಸ್ ಕೂಡ ಇದೆ? ಸೊ ನಮ್ಮ ಹತ್ರ ಸರ್ವಿಸ್ ಇದೆ ಸರ್. ತೋರಿಸಬಹುದಾ? ಸರ್ವಿಸ್ ಸೆಕ್ಷನ್ ತೋರಿಸಬಹುದಾ? ಬನ್ನಿ ಸರ್.
ಸೊ ಇದು ನಮ್ಮ ಸರ್ವಿಸ್ ಸ್ಟೇಷನ್ ಸರ್ ಇಲ್ಲಿ. ಸೊ ಇಲ್ಲಿ ಲ್ಯಾಪ್ಟಾಪ್ಸ್ ಇಲ್ಲಿ ಸರ್ವಿಸ್ ಆಗೋದು ರೆಡಿ ಆಗೋದೆಲ್ಲ ಇಲ್ಲಿ ಇಕ್ತೀವಿ ನಾವು. ಪ್ಲಸ್ ಇಲ್ಲಿ ಸರ್ವಿಸ್ ಟೇಬಲ್ಸ್ ಇದೆ. ಸೊ ಈಗ ಯಾರಾದ್ರೂ ಒಂದು ಮೈನರ್ ಚಿಕ್ಕದ ಸರ್ವಿಸ್ ಇದೆ ಅಂತಂದ್ರೆ ನಿಮ್ ಪ್ರಕಾರ ಎಷ್ಟು ಟೈಮ್ ಅಲ್ಲಿ ಆಗೋಗುತ್ತೆ? ಸೊ ವಿತಿನ್ ಎ ಡೇ ನಲ್ಲಿ ಮುಗಿಸ್ಕೊಡ್ತೀವಿ ಸರ್. ಒಂದಿನದಲ್ಲಿ ಎಲ್ಲ ಸರ್ವಿಸ್ ಮಾಡ್ಕೊಡ್ತೀವಿ. ಸ್ಕ್ರೀನ್ ರಿಪ್ಲೇಸ್ಮೆಂಟ್, ಕೀಬೋರ್ಡ್, ಹಾರ್ಡ್ ಡಿಸ್ಕ್, ಮದರ್ ಬೋರ್ಡ್ ಸರ್ವಿಸ್ ಎಲ್ಲ ಒಂದೇ ನಲ್ಲಿ ಮಾಡ್ಕೊಡ್ತೀವಿ ನಾವು. ಓಕೆ. ಎಲ್ಲ ಈಗ ಯಾರಾದ್ರೂ ಅಪ್ಗ್ರೇಡ್ ಬಂದಿದ್ದಾರೆ 250 ಇಂದ 512 ಹೋಗ್ಬೇಕು, ಅವೆಲ್ಲ ಬೇಗ ಮಾಡ್ಕೊಡಕ್ಕೆ? ಅವೆಲ್ಲ ಬೇಗ ಮಾಡ್ಕೊಡ್ತೀವಿ. ಸೊ ವಿತಿನ್ 5 hours 6 hours ಅಲ್ಲಿ ಮಾಡ್ಕೊಡ್ತೀವಿ ಕಸ್ಟಮರ್ಸ್ಗೆ. ಮಾಡ್ಕೊಡ್ತೀರಾ? ಆದಷ್ಟು ಬೇಗ ನಡೆದೋಗುತ್ತೆ. ಇದು ಸರ್ವಿಸ್ ಸೆಂಟರ್. ಸೊ ಇದು ಸರ್ವಿಸ್ ಸೆಂಟರ್. ಪ್ಲಸ್ ನಿಮ್ಗೆ ಆಕ್ಸೆಸರೀಸ್ ಲೈಕ್ ಲ್ಯಾಪ್ಟಾಪ್ಸ್ಗೆ ಬಂದು ಒರಿಜಿನಲ್ ಅಡಾಪ್ಟರ್ಸ್, ಬ್ಯಾಟ್ರೀಸ್, ಸ್ಕ್ರೀನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಸೊ ಆಲ್ ಇನ್ ಒನ್ ಸ್ಟಾಪ್ ಸೊಲ್ಯೂಷನ್, ಆಲ್ ಇನ್ ಒನ್ ಸ್ಟೋರ್ ಇದು ನಮಗೆ. ಓಕೆ ಸೂಪರ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ದಿನೇಶ್ ಸರ್ ನಮಗೆ ಲ್ಯಾಪ್ಟಾಪ್ ಸ್ಟೋರ್ನ ಎಲ್ಲ ಲ್ಯಾಪ್ಟಾಪ್ಗಳ ಬಗ್ಗೆ, ಆಫರ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ಬೋದು, ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಆಲ್ರೆಡಿ ಹೇಳ್ದಂಗೆ ಬೆಂಗಳೂರಲ್ಲಿ 8 ಬ್ರಾಂಚಸ್ಗಳಿದೆ ಆ್ಯಂಡ್ ಆಲ್ ಓವರ್ ಇಂಡಿಯಾ 30+ ಬ್ರಾಂಚಸ್ಗಳು ಅವೈಲೇಬಲ್ ಇದೆ. ಸೊ ಎಲ್ಲಿ ಬೇಕಾದರೂ ಕೂಡ ನೀವು ಆಫರನ್ನು ಅವೈಲ್ ಮಾಡ್ಬೋದು. ಆ್ಯಂಡ್ ಪ್ರೈಸಸ್ಗಳು ಅಷ್ಟೇ, ಎಲ್ಲ ಕಡೆನೂ ಇದೇ ಪ್ರೈಸ್ ನಿಮಗೆ ಸಿಗುತ್ತೆ ವೀಕ್ಷಕರೇ. ಸೊ ಕ್ವಾಲಿಟಿ ಲ್ಯಾಪ್ಟಾಪ್ ಬೇಕು, ಪ್ರೈಸ್ ಚೆನ್ನಾಗಿರಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಲ್ಯಾಪ್ಟಾಪ್ ಸ್ಟೋರ್ಗೆ ಬರ್ಬೋದು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಬೆಳೆಸಬೇಕು. ನಮಸ್ಕಾರ.